ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರೆಡ್ ಸಾಸ್ ಪಾಸ್ತಾ ಹೇಗೆ ಮಾಡ್ದು ಅಂತ ತೋರಿಸ್ತಾ ಇದ್ದೀನಿ. ಪಾಸ್ತಾ ಯಾವಾಗಲೂ ಅನ್ಹೆಲ್ದಿ ಆಗಿರುತ್ತೆ, ಆದರೆ ಈ ಪಾಸ್ತಾನ ಹೆಲ್ದಿಯಾಗಿ ಹೇಗೆ ಮಾಡ್ದು ಅಂತ ನೋಡೋಣ. ಮೊದಲಿಗೆ ಒಂದು 2 ಟೊಮ್ಯಾಟೋಸ್ನ ಈ ರೀತಿ ಹಾಫ್ ಕಟ್ ಮಾಡ್ಕೊಬೇಕು. ಪೂರ್ತಿ ಕಟ್ ಮಾಡೋ ಹಾಗೆಲ್ಲ 4 ಕಟ್ಸ್ ಹಾಕ್ಕೊಂಡು ಈ ರೀತಿ, ಮತ್ತು 2 ಡ್ರೈಡ್ ರೆಡ್ ಚಿಲ್ಲೀಸ್ನ ಈ ರೀತಿ 5 ನಿಮಿಷದವರೆಗೂ ಬಾಯ್ಲ್ ಮಾಡ್ಕೊಬೇಕು. ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ಮೇಲೆ ಟೊಮ್ಯಾಟೊ ಸ್ಕಿನ್ನ ಪೀಲ್ ಮಾಡ್ಕೊಬೇಕು. ಟೊಮ್ಯಾಟೊ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ಒಂದು ಸ್ಮೂತ್ ಪ್ಯೂರಿ ಮಾಡ್ಕೊಬೇಕು. ಸೊ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಒಂದು ಸ್ಮೂತ್ ಟೊಮ್ಯಾಟೊ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ. ಇವಾಗ ಒಂದು ಬೇರೆ ಪಾತ್ರೆಗೆ ನೀರನ್ನು ಕುದಿಯೋದಕ್ಕೆ ಇಟ್ಕೋಬೇಕಾಗತ್ತೆ. ನೀರು ಕುದೀತಿದ್ದ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಪಾಸ್ತಾ ಹಾಕ್ತಾಯಿದ್ದೀನಿ. ನಾನಿವತ್ತು ಹೋಲ್ ವೀಟ್ ಪಾಸ್ತಾ ಯೂಸ್ ಮಾಡ್ತಾಯಿದ್ದೀನಿ. 100% ವೀಟ್ ಫ್ಲೋರಿಂದ ಮಾಡಿರೋವಂಥದ್ದು. ಈ ರೀತಿ ಪಾಸ್ತಾ ಯೂಸ್ ಮಾಡಿದ್ರೆ ನೀವು ಇದನ್ನು ಹೆಲ್ದಿಯಾಗೆ ಮಾಡ್ಕೋಬೋದು. ಪಾಸ್ತಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಬ್ರ್ಯಾಂಡ್ ಪಾಸ್ತಾ ಯೂಸ್ ಮಾಡ್ತಾಯಿದ್ರು ಪ್ಯಾಕೆಟ್ ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿರ್ತಾರೆ ಎಷ್ಟೊತ್ತು ಬಾಯ್ಲ್ ಮಾಡಬೇಕು ಅಂತ. ನಾನಿವತ್ತು ಯೂಸ್ ಮಾಡ್ತಿರೋ ಪಾಸ್ತಾ 10 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಸೊ ನಾನು ಇದನ್ನು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ನಿಮಗೆ ಪಾಸ್ತಾ ಬಾಯ್ಲ್ ಮಾಡೋದಕ್ಕೆ ಗೊತ್ತಾಗದೆ ಹೋದರೆ ಅದು ಯಾವ ರೀತಿ ಇರಬೇಕು ಅಂದರೆ ಅದು ನೀಟಾಗಿ ಕುಕ್ ಆಗಿರಬೇಕು, ಆದರೆ ಇನ್ನೂ ಸ್ವಲ್ಪ ಸ್ಟಾರ್ಚ್ ಕಂಟೆಂಟ್ ಅದರಲ್ಲಿ ಇರಬೇಕು. ಈ ರೀತಿ ಈ ಬ್ರ್ಯಾಂಡ್ನಲ್ಲಿ 10 ಮಿನಿಟ್ಸ್ ಅಂತ ಕುಕ್ಕಿಂಗ್ ಟೈಮ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ರು ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು ಕುಕ್ ಮಾಡ್ಕೊಬೋದು, ಆವಾಗ ಕರೆಕ್ಟಾಗಿ ಬಾಯ್ಲ್ ಆಗುತ್ತೆ. ಪಾಸ್ತಾನ ಬಾಯ್ಲ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಒಂದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ರೀತಿಯಲ್ಲಿ. ಇವಾಗ ಇದಕ್ಕೆ ಕೋಲ್ಡ್ ವಾಟರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕುಕ್ಕಿಂಗ್ ಪ್ರೋಸೆಸ್ನ ನಿಲ್ಲಿಸೋದಕ್ಕೋಸ್ಕರ ಕೋಲ್ಡ್ ವಾಟರ್ ಹಾಕ್ಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಪಾಸ್ತಾ ಇನ್ನೂ ಜಾಸ್ತಿ ಓವರ್ ಕುಕ್ ಆಗೋಗುತ್ತೆ. ಸೊ ಆದ್ದರಿಂದ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಕೋಲ್ಡ್ ವಾಟರಿಂದ ವಾಶ್ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇದೊಂದು ಇಂಪಾರ್ಟೆಂಟ್ ಪ್ರೋಸೆಸ್, ಇದನ್ನು ನೀವು ಮಿಸ್ ಮಾಡೋ ಹಾಗಿಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ನಾವು ಪಾಸ್ತಾ ಬಾಯ್ಲ್ ಮಾಡಿರುವಂಥ ಸ್ಟಾರ್ಚ್ ವಾಟರ್ ಏನಿದೆ ಅದನ್ನು ನಾವು ವೇಸ್ಟ್ ಮಾಡೋ ಹಾಗಿಲ್ಲ, ಅದನ್ನು ಕೂಡ ಯೂಸ್ ಮಾಡಬೇಕಾಗತ್ತೆ ಕುಕ್ಕಿಂಗ್ಗೆ. ಸೊ ಇದನ್ನು ನಾನಿಲ್ಲಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ವೆಜಿಟೇಬಲ್ಸಲ್ಲಿ ಕ್ಯಾಪ್ಸಿಕಮ್, ಮಶ್ರೂಮ್, ಆಲಿವ್ಸ್, ಗೋಲ್ಡನ್ ಕಾರ್ನ್, ಚೆರಿ ಟೊಮ್ಯಾಟೋಸ್ ಮತ್ತು ಈ ಬೇಬಿ ಕಾರ್ನ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿರೋದನ್ನು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನನ್ನ ಹತ್ರ ಏನಿತ್ತು ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೋಬೋದು. ಇವಾಗ ಮೊದಲು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ನಿಮಿಷ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ನಿಮಿಷ ಆದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ಆದರೂ ಹಿಡಿಯುತ್ತೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಟೊಮ್ಯಾಟೊ ಪೇಸ್ಟನ್ನ ಒಂದು 10ರಿಂದ 15 ನಿಮಿಷ ಆದರೂ ನೀವು ಮಿನಿಮಮ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮ್ಯಾಟೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲಾಂದರೆ ಇದು ಚೆನ್ನಾಗಿ ಆಗೋದಿಲ್ಲ. ಟೊಮ್ಯಾಟೊ ಪೇಸ್ಟ್ನ ಕುಕ್ ಮಾಡ್ಕೋತಿದ್ದ ಹಾಗೆಯೇ ಚೆರಿ ಟೊಮ್ಯಾಟೋಸ್ ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಚೆರಿ ಟೊಮ್ಯಾಟೋಸ್ ಇಲ್ಲ ಅಂದರೆ ನೀವು ನಾರ್ಮಲ್ ಟೊಮ್ಯಾಟೋಸೇ ಕಟ್ ಮಾಡಿ ಹಾಕ್ಕೋಬೋದು. ಜೊತೆಗೆ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಪಾಸ್ತಾ ಬಾಯ್ಲ್ ಮಾಡಬೇಕಾದ್ರೆ ಉಪ್ಪು ಹಾಕಿದ್ವಿ, ಆದರೆ ಅದು
ಪಾಸ್ತಾಗೆ ಆ ಉಪ್ಪು ಹಿಡ್ದಿರೋದಿಲ್ಲ. ಇಲ್ಲಿ ನೀವು ಇನ್ನೊಂದು ಸರಿ ಉಪ್ಪು ಹಾಕಲೇಬೇಕಾಗತ್ತೆ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ರೀತಿ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆದಮೇಲೆ ನಾವು ಆಗಲೇ ಎತ್ತಿಟ್ಕೊಂಡಿರುವಂಥ ಸ್ಟಾರ್ಚ್ ವಾಟರ್ ಏನಿದೆ ಇದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಲ್ಲೇ ನೀರು ಹಾಕಬೇಕು ಅಂತ ಅನಿಸಿದ್ರೆ ಈ ಸ್ಟಾರ್ಚ್ ವಾಟರೇ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಚೀಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಇದು ಪ್ರೋಸೆಸ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪ್ರೋಸೆಸ್ ಚೀಸಸ್ ಇಲ್ಲ ಅಂದರೆ ನೀವು ಚೀಸ್ ಸ್ಲೈಸ್ ಹಾಕೋಬೋದು, ಮೊಸರೆಲ್ಲ ಚೀಸ್ ಹಾಕ್ಬೋದು, ಅಥವಾ ಚೀಸ್ ಕ್ರೀಮ್ ಕೂಡ ಹಾಕ್ಬೋದು, ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ರೋಸೆಸ್ ಚೀಸ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಚೀಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಚೀಸ್ನ ಆ್ಯಡ್ ಮಾಡಿರೋದು. ಚೀಸ್ ಹಾಕೋದ್ರಿಂದ ಒಂಥರ ಸಾಸಿ ಕನ್ಸಿಸ್ಟೆನ್ಸಿ ಕೂಡ ತೆಕ್ಕಾಗುತ್ತೆ. ಸೊ ಅದರಿಂದ ಚೀಸ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕೋದೇನು ಕಂಪಲ್ಸರಿ ಏನಲ್ಲ. ಇವಾಗ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ನಾನು ಫಸ್ಟು ಬೇಬಿಕಾರ್ನ್ ಮತ್ತು ಮಶ್ರೂಮ್ಸ್ ಹಾಕ್ತಾ ಇದ್ದೀನಿ. ಬೇರೆ ವೆಜಿಟೇಬಲ್ಸ್ನ ಕುಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಬೇಡ, ಅದಕ್ಕೆ ಮೊದಲು ಬೇಬಿಕಾರ್ನ್ ಮತ್ತು ಮಶ್ರೂಮ್ನ ಹಾಕ್ತಾ ಇದ್ದೀನಿ. ಇದನ್ನು ಒಂದು 5-6 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಡ, ಸೊ ಅದಕ್ಕೆ ನಾನು ಅದನ್ನು ಲಾಸ್ಟಲ್ಲಿ ಹಾಕೋತೀನಿ. ಮೊದಲು ಈ 2 ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸು ಇಲ್ಲಾಂದರೆ ಬರೀ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೋಸ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ನಾನಿವಾಗ ಬೇಬಿಕಾರ್ನ್ಸ್ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಕೂಡ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದೆರಡು ಆಪ್ಷನಲ್. ನಿಮ್ಗೆ ಇಷ್ಟ ಇದ್ದರೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕಾರ್ನ್ನ ಮೊದಲನೇ ಬೇಯಿಸಿಟ್ಕೊಂಡು ಆಮೇಲೆ ಹಾಕ್ತಾ ಇದ್ದೀನಿ. ಜೊತೆಗೆ ಆಲಿವ್ಸ್ ಇತ್ತು ನನ್ನ ಹತ್ರ, ಅದಕ್ಕೆ ಆಲಿವ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಕಾರ್ನ್ ಮೊದಲೇ ಬಾಯ್ಲ್ ಮಾಡಿಲ್ಲ ಅಂದರೆ ಅದನ್ನು ಕ್ಯಾಪ್ಸಿಕಮ್ ಜೊತೆಗೆ ಹಾಕ್ಕೋಬೋದು. ಸೊ ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನಷ್ಟು ಆರಿಗ್ಯಾನೋ ಮತ್ತು 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕೋತಾ ಇದ್ದೀನಿ. ಇದು 3 ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಸೊ ಇದನ್ನು ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ನೀವು ಸ್ಕಿಪ್ ಮಾಡ್ಕೋಬೋದು, ಆದರೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಎಲ್ಲ ಸ್ಕಿಪ್ ಮಾಡಬಾರ್ದು. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಪಾಸ್ತಾ ಸಾಸ್ ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ವರೆಗೂ ಇದನ್ನು ಬೇಯಿಸ್ಕೊಂಡ್ಮೇಲೆ ಸಾಸ್ ರೆಡಿ ಆಗಿದೆ. ಸೊ ಇವಾಗ ಬಾಯ್ಲ್ ಮಾಡಿರುವಂತಹ ಪಾಸ್ತಾ ಹಾಕ್ಕೊಂಡು ಇದನ್ನು ಹೈ ಫ್ಲೇಮ್ನಲ್ಲಿ ಟಾಸ್ ಮಾಡ್ತಾ 1 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ನೋಡಿದ್ರಲ್ಲ, ಪಾಸ್ತಾ ಕೂಡ ನಾವು ಹೆಲ್ದಿಯಾಗೇ ಮಾಡ್ಕೋಬೋದು. ಹೋಲ್ ವೀಟ್ ಫ್ಲೋರ್ ಇರುವಂಥ ಅಥವಾ ಸೆಮೋಲಿನಾದಿಂದ ಮಾಡಿರುವಂಥ ಪಾಸ್ತಾನ ಯೂಸ್ ಮಾಡಿ, ಜೊತೆಗೆ ಜಾಸ್ತಿ ವೆಜಿಟೇಬಲ್ಸ್ನ ಹಾಕೋದ್ರಿಂದ ಪಾಸ್ತಾ ಕೂಡ ನಾವು ಹೆಲ್ದಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎಷ್ಟು ಈಸಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.